ಮಿಥುನ ರಾಶಿ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ಒಮ್ಮೆ ನೋಡೋಣ. ಲಗ್ನಾಧಿಪತಿಯಾದಂತಹ ಬುಧ ಸ್ವಕ್ಷೇತ್ರದಲ್ಲಿ ಮೀನದಲ್ಲಿ ಕನ್ಯಾ ರಾಶಿಯಲ್ಲಿರುವಂತಹದ್ದು ಭದ್ರ ಮಹಾಯೋಗವನ್ನು ಸೂಚನೆ ಮಾಡ್ತಾ ಇದ್ದಾನೆ. ಅನೇಕ ರಾಜಯೋಗಗಳಲ್ಲಿ ಇದು ಮಹಾರಾಜಯೋಗ ಅಂತ ಕರೆಸಿಕೊಂಡಿರತಕ್ಕಂಥದ್ದು. ಜೊತೆಗೆ ಆ ಭದ್ರ ಮಹಾಯೋಗದಿಂದಾಗಿ ಏನಾಗುತ್ತೆ ಅಂದರೆ ಒಳ್ಳೆಯ ಮಾತುಗಾರಿಕೆ, ಮಾತಿನಿಂದ ಇಡೀ ಪ್ರಪಂಚವನ್ನೇ ಗೆಲ್ಲುವಂತಹ ಸಾಮರ್ಥ್ಯ, ಅದರ ಜೊತೆಗೆ ಈ ತಾನು ಮಾಡಬೇಕಾದಂತಹ ಕೆಲಸಗಳನ್ನು ಸಹಜವಾಗಿಯೇ ಎಲ್ಲ ಪ್ರಕೃತಿ ಅವರಿಗೆ ಸಹಕರಿಸಿ ಕೆಲಸಾದಿಗಳು ಆಗುವಂತಹದ್ದು ಇತ್ಯಾದಿ ರಾಜಯೋಗಗಳಿಂದಾಗಿ ಮಿಥುನ ರಾಶಿಯವರು ಹಿಂದೆ ಅನುಭವಿಸಿರ್ತಕ್ಕಂಥ ಅನೇಕ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಸಮಯ ಇದಾಗಿದೆ. ಜೊತೆಗೆ ಎರಡನೇ ಮನೆಯ ಚಂದ್ರ ಸಪ್ತಮದಲ್ಲಿರುವ ಕಾರಣ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ವಿಷಯದಲ್ಲಿ ವಿದ್ಯಾರ್ಜನೆಗೆ ಅಂತ ಹೋಗಿ ಅದು ಸ್ತ್ರೀ ಹಿಂದೆ ಅಂದರೆ ಹುಡುಗಿ ಹಿಂದೆ ಬಿದ್ದು ತನ್ನ ವಿದ್ಯೆಯನ್ನು ಕಳ್ಕೊಳ್ಳುವಂತಹ ಅವಕಾಶ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಆ ರೀತಿಯಾದ ದಾರಿಯನ್ನು ಹಿಡಿಯದೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಬೇಕು ಅನ್ನುವ ನಿಷ್ಠೆಯಿಂದ ನೀವು ಮುಂದುವರೆದ್ರಿ ಅಂತಾದರೆ ವಿದ್ಯಾಭ್ಯಾಸದ ಜೊತೆಗೆ ನೀವು ಇಷ್ಟಪಟ್ಟವರು ನಿಮ್ಮ ಜೊತೆಯಲ್ಲಿ ಬರ್ತಾರೆ. ಹಾಗಾಗಿ ವಿದ್ಯಾಭ್ಯಾಸದ ಕಡೆ ಒಲವಿರಲಿ. ಗುರುಬಲವೂ ಕೂಡ ಸಹಜವಾಗಿ ಒಳ್ಳೆ ರೀತಿಯಲ್ಲಿ ಇರೋದರಿಂದ ಅನುಕೂಲ ಆಗುತ್ತೆ. ಇನ್ನು ಮೂರನೇ ಮನೆಯ ರವಿ ನಮಗೆ ಚತುರ್ಥದಲ್ಲಿ ಮತ್ತು ಪಂಚಮದಲ್ಲಿರುವಂತಹ ದಿನಗಳು ಅದು ಕನ್ಯಾ ಮತ್ತು ತುಲಾ ರಾಶಿಯಲ್ಲಿ ಇರ್ತಾನೆ. ಆದ್ದರಿಂದ ಈ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಇರತಕ್ಕಂತಹ ಅಥವಾ ಪೂರ್ವಾರ್ಜಿತವಾದಂತಹ ಆಸ್ತಿ ವಿವಾದಗಳೇನಾದರೂ ಇದ್ದಲ್ಲಿ ಅದನ್ನು ಬಗೆಹರಿಸಿಕೊಳ್ಳುವಂತಹದ್ದು ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲು ಮಾಡಿಕೊಳ್ಳುವಂತಹ ಅವಕಾಶಗಳೆಲ್ಲ ಒದಗಿ ಬರುತ್ತೆ. ಅದು ಎಲ್ಲೋ ಒಂದು ಕಡೆಯಲ್ಲಿ ಕೋರ್ಟಿಗೆ ಹೋಗೋಣ, ಕೋರ್ಟಿನಿಂದ ಸರಿಪಡಿಸಿಕೊಳ್ಳೋಣ ಅನ್ನುವಂತಹ ಮಾತುಗಳು ಬರುತ್ತೆ. ಆ ರೀತಿಯಾಗಿ ಹೋಗೋದು ಬೇಡ. ಅದು ಗಲಾಟೆಗೆ ಕಾರಣವಾಗುತ್ತೆ. ಜೊತೆಗೆ ಅದು ಇತ್ಯರ್ಥ ಆಗದೇ ಹೋಗುವಂತಹ ಸಾಧ್ಯತೆಗಳು ಹೆಚ್ಚು. ಜೊತೆಗೆ ಅಲ್ಲಿ ಕುಜನೂ ಕೂಡ ಅಲ್ಲೇ ಇರ್ತಾನೆ. ಪರ ಯುವತಿರತಃ ಎಂದೋ ಕಡೆಯಲ್ಲಿ ನಾವು ಅಣ್ಣ ತಮ್ಮಂದಿರ ಗಲಾಟೆಗಳಲ್ಲಿ ಇನ್ನೊಬ್ಬರು ಲಾಭ ಮಾಡಿಕೊಂಡು ಬಿಡುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಈ ಆರೋಗ್ಯದ ವಿಷಯಕ್ಕೆ ಬಂದಾಗ ಈ ಪಂಚಮ ತೃತೀಯಾಧಿಪತಿಯಾದಂತಹ ಕುಜ ಪಂಚಮದಲ್ಲಿ ಬರುವ ಕಾರಣ ಮಾನಸಿಕವಾದಂತಹ ಖಿನ್ನತೆ ಅಥವಾ ಈ ಹಣಕಾಸಿನ ವಿಷಯದಲ್ಲಿ ಬಂದಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕಾಗದೆ ಟೆನ್ಷನ್ ಜಾಸ್ತಿಯಾಗಿ BP ಜಾಸ್ತಿ ಆಗುವಂತಹದ್ದು ಇತ್ಯಾದಿ ಸಮಸ್ಯೆಗಳು ಕಂಡು ಬರಬಹುದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿದಲ್ಲಿ ಅದಕ್ಕೆ ಪರಿಹಾರ ಸಿಗುತ್ತೆ. ಒಂದು ವೇಳೆ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ ಅಂತಾದಾಗ ನೀವು ಪ್ರಧಾನವಾಗಿ ಮಹಾವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮದಿಂದಾಗಿ ಮಹಾವಿಷ್ಣುವಿನ ಚಿಂತನೆಯನ್ನು ಮಾಡ್ತಾ ತುಳಸಿ ಅರ್ಚನೆಯನ್ನು ಮಾಡುವುದರಿಂದಾಗಿ ಅನೇಕ ಸಮಸ್ಯೆಗಳಿಂದ ಬಗೆಹರಿಸಿಕೊಳ್ಳಬಹುದು. ವಿವಾಹಾರ್ಥಿಗಳಿಗೆ ವಿವಾಹದ ಲಾಭ ಖಂಡಿತವಾಗಿಯೂ ಇದೆ. ಆದರೆ ಅಷ್ಟಮಾಧಿಪತಿಯಾದಂತಹ ಶನಿ ಕರ್ಮಸ್ಥಾನದಲ್ಲಿರುವ ಕಾರಣ ಕೆಲಸದ ವಿಷಯದಲ್ಲಿ ಆಗುವಾಗ ಕೆಲವು ತೊಂದರೆಗಳು ಬರುವ ಸಾಧ್ಯತೆ ಇದೆ. ಅದು ಕೆಲಸ ಬಿಡಬೇಕು ಅನ್ನುವಂಥದ್ದು ಅಥವಾ ನಮಗೆ ಬೇಕಾದ ರೋಲ್ ನಮಗೆ ಸಿಗದೆ ಹೋಗುವಂತಹದ್ದು ಅಥವಾ ನಾವು ಇಷ್ಟೇ ಕೆಲಸ ಮಾಡಿದರೆ ನಮಗೆ ಆ ಕ್ರೆಡಿಟ್ ಸಿಗದೆ ಹೋಗುವಂತಹ ಅವಕಾಶಗಳಿದೆ. ಆದರೆ ಗುರುಬಲ ಚೆನ್ನಾಗಿರೋದ್ರಿಂದ ಈ ಥರದಲ್ಲಿ ಎಲ್ಲಿಯಾದ ಸಮಸ್ಯೆಗಳು ಕಂಡು ಬಂದಲ್ಲಿ ನಾನು ಹಿಂದೆಯೇ ಹೇಳಿರತಕ್ಕಂತಹ ವಿಷ್ಣು ಸಹಸ್ರನಾಮದಿಂದ ದೇವರಿಗೆ ತುಳಸಿ ಅರ್ಚನೆಯನ್ನು ನಡೆಸುವಂತಹದ್ದು ಇತ್ಯಾದಿಗಳನ್ನು ನಾವು ಯಥೋಚಿತ ಸತ್ಕಾರಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದಾಗ ನಮಗೆ ಒಂದು ಒಳ್ಳೆಯ ಯೋಗ ಭಾಗ್ಯಗಳನ್ನು ದೇವರು ಕರುಣಿಸ್ತಾನೆ. ತಂದೆಯ ಆರೋಗ್ಯದಲ್ಲಿ ಮತ್ತು ತಾಯಿಯ ಆರೋಗ್ಯದಲ್ಲಿ ತುಂಬ ಜಾಗ್ರತೆ ಮಾಡಬೇಕು. ಯಾಕೆಂದರೆ ಈ ಚತುರ್ಥದಲ್ಲಿ ಇದ್ದರೂ ಅಲ್ಲಿ ರವಿಯ ಒಂದು ಯೋಗ, ಹಾಗಾಗಿ ಪಿತ್ತಾಂಶ ಜಾಸ್ತಿ ಆಗುವಂಥದ್ದು, ಬ್ಯಾಕ್ ಪೇನ್ ಜಾಸ್ತಿ ಆಗುವಂಥದ್ದು ತಾಯಿಯವರಿಗೆ. ತಂದೆಯ ಆರೋಗ್ಯದಲ್ಲಿ ನೋಡುವಾಗ ರಾಹು ಬಂದದ್ದರಿಂದಾಗಿ ನರಗಳಿಗೆ ಸಂಬಂಧಪಟ್ಟ ತೊಂದರೆಗಳು ಬರುವಂತಹದ್ದು ಅಥವಾ ಈ ಡೈಜೆಷನ್ ಸರಿಯಾಗಿ ಆಗದೆ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಅದರ ಬಗ್ಗೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಇನ್ನು ಲಾಭಾಧಿಪತಿಯಾದಂತಹ ಕುಜ ಪಂಚಮದಲ್ಲಿ ಬಂದದ್ದರಿಂದಾಗಿ ಒಳ್ಳೆಯ ಲಾಭ, ಅದು ರಿಯಲ್ ಎಸ್ಟೇಟ್ಸ್ ಮುಖಾಂತರ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಮಾಡುವವರಿಗೆ ಒಳ್ಳೆಯ ಲಾಭದಾಯಕವಾದಂತಹ ಕೆಲಸಗಳಾಗುತ್ತೆ. ಅಥವಾ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಇರುವಂಥವರಿಗೂ ಕೂಡ ಒಳ್ಳೆಯ ಅನುಕೂಲ ಆಗುತ್ತೆ. ಲಾಭದಾಯಕವಾಗಿರತಕ್ಕಂತಹ ಒಂದು ದಿನಮಾನಗಳೇ ಇದಾಗಿದೆ. ಆದರೆ ವ್ಯಯಾಧಿಪತಿಯಾದಂತಹ ಶುಕ್ರ ತೃತೀಯದಲ್ಲಿ ಇರುವ ಕಾರಣ, ಅದು ಶತ್ರುಕ್ಷೇತ್ರದಲ್ಲಿರುವ ಕಾರಣ ನಮಗೆ ನಮ್ಮ ಶತ್ರುಗಳು ಉಲ್ಬಣ ಆಗ್ತಾರೆ, ಶತ್ರುಕೃತವಾದ ಆಭಿಚಾರಗಳಾಗುವ ಸಾಧ್ಯತೆ ಇದೆ. ಅಥವಾ ಈ ಶತ್ರುಗಳು ನಮಗೆ ಜಾಸ್ತಿಯಾಗಿ ನಮ್ಮ ಧೈರ್ಯವನ್ನು ಕಸಿದುಕೊಳ್ತಾರೆ, ನಮಗೆ ಅಧೈರ್ಯ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಆ ರೀತಿಯಾಗಿ ಯಾರಿಗಾದರೂ ಇದ್ದರೆ ಅಂತಹವರು ವಿಶೇಷವಾಗಿ ಈ ಕಟೀಲು ದುರ್ಗಾ ಪರಮೇಶ್ವರಿಯ ದರ್ಶನ ಆಗಬಹುದು ಅಥವಾ ಭದ್ರಕಾಳಿಯ ದೇವಿಯ ದರ್ಶನ, ಚೋಟಾನಿಕೆರೆ ಅಂತ ಕೇರಳದಲ್ಲೆಲ್ಲ ಇದೆ, ಭಗವತಿ ಚೋಟಾನಿಕೆರೆ ಅಮ್ಮನ್ ಅಂತ, ಅಲ್ಲಿಗೆ ಹೋಗಿ ಆ ದೇವಿಯ ದರ್ಶನ ಮಾಡುವುದರಿಂದ ಆ ಎಲ್ಲ ವಿಧವಾದಂತಹ ಅಧೈರ್ಯ ಪರಿಹಾರ ಮಾಡ್ತಾಳೆ. ಅಥವಾ ನಮಗೆ ಅಲ್ಲಿಗೆಲ್ಲ ಹೋಗ್ಲಿಕ್ಕಾಗೋದಿಲ್ಲ ಅಂದರೆ ಮನೆಯಲ್ಲಿ ಏನೇ
ಆ ದೇವಿಯ ಉಪಾಸನೆ ಮಾಡಿಕೊಳ್ಳುವುದರಿಂದ ಅನೇಕ ಅನುಕೂಲಗಳನ್ನು ಮಿಥುನ ರಾಶಿಯವರು ಕಾಣಬಹುದಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.